ದೋಸೆಗೆ ಉದ್ದಿನ ಬೇಳೆ ನೆನ್ಸಿಡಕ್ ಹೋಗಿ ಹೆಸರು ಬೇಳೆ ನೆನ್ಸಿಟ್ಬಿಟ್ಟೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಉದ್ದಿನ ಬೇಳೆ ನೆನ್ಸಿಡಕ್ ಹೋಗಿ ಹೆಸರು ಬೇಳೆನ ಕನ್ಫ್ಯೂಷನ್ ಮಾಡ್ಕೊಂಡು ಹೆಸರು ಬೇಳೆ ನೆನ್ಸಿಟ್ರು ದೋಸೆ ಮಾತ್ರ ಉದ್ದಿನ ಬೇಳೆ ಹಾಕಿರೋದಕ್ಕಿಂತ ಸಖತ್ತಾಗಿ ಬಂದಿತ್ತು. ತಿಂಡಿ ಎಲ್ಲ ತಿಂದ್ಮೇಲೆ ನಾನು ಮತ್ತೆ ನನ್ನ ಮಗಳು ಸ್ವಲ್ಪ ಜಾಮ್ ಆಗಿತ್ತು ಅಂತೇಳಿ ಅದನ್ನ ಕಟ್ ಮಾಡಿ ವಾಶ್ ಮಾಡಿ ಅಲ್ಲಕ್ಕೆ ತಿಂದು ಆ ನಂತರ ಹೇರ್ ಆಯಿಲ್ ಮಾಡೋಣ ಅಂತೇಳಿ ಸ್ವಲ್ಪ ದಾಸವಾಳದ ಎಲೆನೂ ಕೊಯ್ಕೊಂಡು ಬಂದ್ವಿ. ನನ್ನ ಮಗಳು ಸ್ವಲ್ಪ ಕೆಮ್ತಿದ್ಲು, ಹಾಗಾಗಿ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ. ಇದನ್ನ ಬಿಸಿ ಮಾಡಿ ಸ್ವಲ್ಪ ಅವಳಿಗೆ ಕುಡ್ಸೋಣ ಅಂತೇಳಿ ತಗೊಂಡ್ ಬಂದೆ. ಇದನ್ನ ಮಾಡೋದೇನೆ ತುಂಬಾನೇ ಈಸಿ. ಅದ ಎಲೆನ ಕ್ಲೀನ್ ಆಗಿ ತೊಳ್ಕೊಂಡು ಬಿಸಿ ಹಂಚ ಮೇಲೆ ಸ್ವಲ್ಪ ಕಾಯಿಸಿ ಅದರ ರಸ ಬರುತ್ತೆ, ಅದನ್ನ ಕುಡ್ಸೋದಷ್ಟೇ. ಇನ್ನು ಹೇರ್ ಆಯಿಲ್ ಮಾಡ್ಬೇಕು ಅನ್ಕೊಂಡಲ್ಲ, ಅದಕ್ಕೆ ದಾಸವಾಳದ ಎಲೆ, ಮೆಂತ್ಯ ಮತ್ತೆ ಕರ್ಬೇವು, ಇಷ್ಟೇ ಸಿಂಪಲ್. ತೆಂಗಿನೆಣ್ಣೆ ಹಾಕಿ ಅದನ್ನ ಅದರಲ್ಲೆಲ್ಲಾನು ಪದಾರ್ಥಗಳನ್ನೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಬೇಕು. ಇಷ್ಟೆಲ್ಲ ಕುದಿಸಿದ್ರೆ ನಮ್ಮ ಆಯಿಲ್ ತಯಾರಾಗುತ್ತೆ. ಅದನ್ನ ಸೋಸಿ